ರೈತ ಬಾಂಧವರಿಗೆ ಮಧುರ ಅಗ್ರಿಟೆಕ್ನ ಸ್ವಾಗತ. ನಾವು ಅಡಿಕೆ ಗಿಡದಲ್ಲಿ ಮೊದಲನೇದಾಗಿ ಈ ಕೆರೆ ಮಣ್ಣಾಗಲಿ ಅಥವಾ ಇತರ ಮಣ್ಣುಗಳನ್ನು ಒಡಿಸ್ಬೇಕಾ ಬೇಡ, ಒಂದು ಹಾಗೂ ನೀರಿನ ನಿರ್ವಹಣೆ ಹೇಗೆ ಮಾಡಬೇಕು, ಹಾಗೆ ಕಳೆಗಳ ನಿರ್ವಹಣೆ ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಈಗ ನಾವು ನವಂಬರ್ಲಿಂದ ನಮಗೆ ಹೊಂಬಾಳೆಗಳು ಹೊರಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಮ್ಮ ರೈತ ಬಾಂಧವರಲ್ಲಿ ನಾವು ಕೇಳೋದೇನಪ್ಪ ಅಂದರೆ, ಬೇಸಿಗೆಯಲ್ಲಿ ಹೆಚ್ಚಾಗಿ ಕರಿ ಜಿಗಿ ಅಂತ ಬರುತ್ತೆ, ಅದು ಹಾಗೆ ರೆಡ್ ಮೈಟ್ಸ್ ಬರುತ್ತೆ, ಅಥವಾ ಈ ಸ್ಪಿಂಡಲ್ ಬಗ್ ಅಂತ ಬರುತ್ತೆ. ಇದನ್ನು ನಾವು ಮ್ಯಾನೇಜ್ ಮಾಡಬೇಕಾಗತ್ತೆ. ಹಾಗೂ ನೀವು ಹೆಚ್ಚಾಗಿ ಈ ನೀರಿನ ನಿರ್ವಹಣೆ ಹೆಚ್ಚಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಯಾಕಂದರೆ ತಾಪಮಾನ ಹೆಚ್ಚಿರೋದ್ರಿಂದ ಗಿಡಗಳಿಗೆ ನೀರಿನ ಅವಶ್ಯಕತೆ ಹೆಚ್ಚಿರುತ್ತೆ. ನೀವು ಯಾವುದೇ ರೀತಿಯಾಗಿ ಮಣ್ಣು ಜಾಸ್ತಿ ಗಿಡಗಳು ಹಾಕೋದ್ರಲ್ಲಿದೆ ಏನಾಗುತ್ತೆ, ಆ ಮಣ್ಣಿನಲ್ಲಿ ನೀರಿನ ಅಂಶ ಜಾಸ್ತಿ ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ನೀರಿನ ಅವಶ್ಯಕತೆ ಸರಿಯಾದಾಗಿ ನಮ್ಮ ಗಿಡಗಳಿಗೆ ಸಿಗಲಿಲ್ಲಪ್ಪ ಅಂದರೆ ಬೆಳವಣಿಗೆ ಅಥವಾ ನಿಮ್ಮ ಹಿಂಗಾರುಗಳಿಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ರೈತರು ಯಾವುದೇ ಥರದ ಕೆರೆ ಮಣ್ಣಾಗಲಿ ಯಾವುದು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಎರಡನೇದಾಗಿ ನೀವು ಈ ಒಂದು ಗಿಡಗಳೇನಪ್ಪ ಅಂದರೆ ಬೇರುಗಳು ಲ್ಯಾಟ್ರಲ್ ಅಂತ ಹೇಳ್ತೀವಿ, ಭಾಳ ಆಳವಾಗಿ ಏನು ಹೋಗೋದಿಲ್ಲ, ಹಾಗಾಗಿ ಮೇಲೆ ಇರ್ತವೆ. ಹಾಗಾಗಿ ನೀವು ಮಣ್ಣು ಹಾಕಿರೋದ್ರಿಂದ ನಿಮಗೆ ನೀರಿನ ಅಂಶ ಜಾಸ್ತಿ ಬೇಕಾಗುತ್ತೆ. ಎರಡನೇದು ಮಲ್ಚಿಂಗ್ ಮಾಡ್ಬೇಕಂತ ಹೇಳ್ತೀವಿ. ಅಂದರೆ ನೀವು ಯಾವುದೇ ದ್ವಿದಳ ಧಾನ್ಯಗಳನ್ನ ಅಲ್ಲಿ ಹಾಕ್ಬಿಟ್ಟು ಹೂವು ಬಂದಾದಮೇಲೆ ಹ್ಯಾರೋ ಇರುತ್ತಲ್ಲ, ಹ್ಯಾರೋ ಡಿಸ್ಕ್ಲಿಂದ ನೀವು ಇದನ್ನು ಮಾಡಿಬಿಟ್ರೆ, ಪಡ್ಲಿಂಗ್ ಮಾಡಿಬಿಟ್ಟು ಅದನ್ನು ಅಲ್ಲೇ ಬಿಟ್ಬಿಟ್ರೆ, ಆ ಒಂದು ಭೂಮಿಯಲ್ಲಿ ಏನು ತಾಪಮಾನ ಹೆಚ್ಚಾಗೋದು, ನಿಮಗೆ ಸೂರ್ಯನ ಕಿರಣಗಳಿಂದ ನೀರು ಹೆಚ್ಚಿಗೆ ಬೇಗ ಇದಾಗೋದನ್ನು ತಡೆಗಟ್ಟೋದಕ್ಕೂ ಅನುಕೂಲ ಆಗುತ್ತೆ. ಆಮೇಲೆ ಬಿಸಿಲಿನ ತಾಪಮಾನನ ನಾವು ಕಡಿಮೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಮಲ್ಚಿಂಗ್ ಮಾಡೋದ್ರಲ್ಲಿ ಏನಪ್ಪ ಅಂದರೆ ನಿಮಗೆ ನೈಟ್ರೋಜನ್ ಕೂಡ ಫಿಕ್ಸ್ ಆಗುತ್ತೆ, ಅದು ಗಿಡಗಳಿಗೆ ಸಿಗುತ್ತೆ. ಹಾಗಾಗಿ ನೀವು ಬೇಸಿಗೆಗಾಲದಲ್ಲಿ ಯಾವುದೇ ಥರದ ದ್ವಿದಳಗಳನ್ನ ಹಾಕ್ಕೊಂಡು ಮಲ್ಚಿಂಗ್ ಮಾಡಿಕೊಂಡು ನೀರಿನ ಅವಶ್ಯಕತೆಯನ್ನು ಸರಿಯಾಗಿ ನಿಭಾಯಿಸೋದ್ರಿಂದ ನಿಮ್ಮ ಹೊಲದಲ್ಲಿ ಈ ಹಿಂಗಾರುಗಳನ್ನು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ಏನಪ್ಪ ಅಂದರೆ ಹಿಂಗಾರುಗಳು ಚೆನ್ನಾಗಿರ್ತವೆ, ನಿಮ್ಮ ಕಾಯಿ ಸೆಟ್ಟಿಂಗ್ ಅಂದರೆ ಫೀಮೇಲ್ ನಟ್ಸ್ ಚೆನ್ನಾಗಿ ಸೆಟ್ ಆಗಿಬಿಟ್ಟು ನಿಮ್ಮ ಒಂದು ಬೆಳವಣಿಗೆ ಚೆನ್ನಾಗಿ ಬರೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನೀವು ಗೊಬ್ಬರದ ನ್ಯೂಟ್ರಿಷನಲ್ ಮ್ಯಾನೇಜ್ಮೆಂಟ್ ಹೇಳ್ತೀವಿ, ಸರಿಯಾದ ನ್ಯೂಟ್ರಿಷನಲ್ ಮ್ಯಾನೇಜ್ಮೆಂಟ್ನ ನೀವು ಮಾಡಬೇಕಾಗತ್ತೆ. ಹಾಗೆ ನಮ್ಮ ಈ ಒಂದು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಗೂಗಲ್ನಲ್ಲಿ ಹೋಗ್ಬಿಟ್ಟು ನೀವು ಸ್ಕ್ಯಾನ್ ಮಾಡಿದರೆ ಮಧುರ ಅಗ್ರಿಟೆಕ್ ಕರ್ನಾಟಕ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇರುತ್ತೆ. ಇದನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ಲೈಕನ್ ಕ್ಲಿಕ್ ಮಾಡಿ, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ. ನೀರಿನ ನಿರ್ವಹಣೆ ಹೇಗೆ ಮಾಡಬೇಕು, ಗೊಬ್ಬರ ಹಾಕಬೇಕೋ ಬೇಡ, ಅಥವಾ ಕೆರೆ ಮಣ್ಣು ನೋಡಿಸ್ಬೇಕೋ ಬೇಡ, ಅಥವಾ ಮಲ್ಚಿಂಗ್ ಮಾಡೋದ್ರಿಂದ ಏನು ಉಪಯೋಗ ಇದೆ, ಹಾಗೆ ನಾವು ಹಿಂಗಾರಗಳನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಹಾಗೆ ನಮ್ಮ ಇತರ ರೋಗಗಳಾಗಲಿ ಅಥವಾ ಕೀಟದ ಬಾಧೆಯನ್ನು ನಾವು ಯಾವ ರೀತಿಯಾಗಿ ನಾವು ನಿಭಾಯಿಸ್ಬೋದು ಅನ್ನೋದು ತಮಗೆಲ್ಲರಿಗೂ ಇದರಲ್ಲಿ ಮಾಹಿತಿ ಸಿಗುತ್ತದೆ. ಹಾಗೆ ಅಡಿಕೆಯಲ್ಲಿ ನಮ್ಮ ಒಂದು ಉದ್ದೇಶ ಏನಪ್ಪ ಅಂದರೆ, ಮಧುರ ಅಗ್ರಿಟೆಕ್ ಕರ್ನಾಟಕ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ತೆಗೆಯೋದಕ್ಕೆ ಸಾಧ್ಯವಿದೆ. ಆದರೆ ರೈತರು ಸರಿಯಾದ ಸಮಯದಲ್ಲಿ ನೀರಿನ ನಿರ್ವಹಣೆ ಹಾಗೂ ರೋಗ ಮತ್ತು ಕೀಟಗಳ ಒಂದು ನಿರ್ವಹಣೆ ಮಾಡಿದರೆ ಮಾತ್ರ ನಿಮ್ಮ ಒಂದು ಅಡಿಕೆ ತೋಟಗಳು 8 ವರ್ಷದ ಆದಮೇಲೆ ಇರ್ತಕ್ಕಂಥ ತೋಟಗಳಲ್ಲಿ ಹೆಚ್ಚಿನ ಇಳುವರಿ ತೆಗೆಯೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.